ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದರು. ಬಹುಪಾಲು ರಾಜ್ಯ ಬಿಜೆಪಿ ಘಟಕ ಹಾಗೂ ಕಾಂಗ್ರೆಸ್ ಘಟಕ ದೆಹಲಿಯಲ್ಲೇ ಇತ್ತು. ಆದರೆ ಸದಾಶಿವನಗರದಲ್ಲಿ MB ಪಾಟೀಲರ ನಿವಾಸಕ್ಕೆ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರು ಸುಮಾರು 3-3:30 ಹೋಗ್ತಾರೆ. ಬೆಂಗಾವಲು ಪಡೆ ಇರೋದಿಲ್ಲ. ಪ್ರಮುಖ ಸಚಿವರು ಸುಮಾರು 90 ನಿಮಿಷಗಳ ಕಾಲ ಮಹತ್ವದ ಸಭೆ ನಡೆಯುತ್ತೆ. ಯಾಕೆ ನಡೆಯುತ್ತೆ ನೋಡಿ, ಇನ್ನೊಂದು 3 ವರ್ಷ ಹೋದರೆ 3-4 ವರ್ಷ ಹೋದರೆ ರಾಜಕಾರಣಕ್ಕೆ ಕಾಲಿಟ್ಟು MLA ಆಗಿ ಸರಿಸುಮಾರು 40 ವರ್ಷ ಆಗಿದೆ ಅವರಿಗೆ. 4 ದಶಕಗಳು ಉರುಳಿವೆ. DCM ಆಗಿದ್ದಾರೆ, ಗೃಹ ಸಚಿವರಾಗಿದ್ದಾರೆ, ಶಿಕ್ಷಣ ಸಚಿವರಾಗಿದ್ದಾರೆ, ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ, ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸ್ಥಾನಮಾನಗಳನ್ನು ಹೊಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ. ಅಂತಹ ನಾಯಕರು ಆಡಿದಂತಹ ಒಂದು ಮಾತು, ಸುಮಾರು 25 ಸೆಕೆಂಡ್ಗಳ ಒಂದು ವಿಡಿಯೋ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ X ಖಾತೆಯಲ್ಲಿ ಅದನ್ನು ಲಗತ್ತಿಸಿದ್ದಾರೆ. ಅಂತಹ ನಾಯಕರು ಹೈಕಮಾಂಡ್ನಿಂದ ಬಂದಂತಹ ಒಂದು ಫೋನ್ ಕರೆಗೆ ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ನಾನು ಆ ಮಾತನ್ನೇ ಹೇಳಿಲ್ಲ ಅಂತ. ನಾನು ಹೇಳ್ತಿರುವಂಥದ್ದು ಯಾರ ಬಗ್ಗೆ? ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಬಗ್ಗೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಪ್ರಭಾವಿ ಕಾಂಗ್ರೆಸ್ ಹಿಡ್ತಾ ಇರುವಂತಹ ರಾಜ್ಯ ಕರ್ನಾಟಕ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಸಾಕಷ್ಟು ನಾಯಕರ ಶ್ರಮದಿಂದಾಗಿ 135 ಸ್ಥಾನಗಳನ್ನು, ಇನ್ಕ್ಲೂಡಿಂಗ್ ಪರಮೇಶ್ವರ್ ಅವರ ಶ್ರಮ ಕೂಡ, 135 ಸ್ಥಾನಗಳನ್ನು ಗೆದ್ದು ಬಲಿಷ್ಠ ಸರ್ಕಾರವಾಗಿ ಹೊರಹೊಮ್ಮಿದೆ. ಗ್ಯಾರಂಟಿ ಸರ್ಕಾರ ಅಂತ ಒಂದು ಹಣೆಪಟ್ಟಿ ಇದೆ. ಅದು ಪ್ಲಸ್ಸು ಹೌದು, ಮೈನಸ್ಸು ಹೌದು. ಇಂತಹ ಸಂದರ್ಭದಲ್ಲಿ ಬಾದಾಮಿಯಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೊಂದು ಪ್ರಸ್ತಾವನೆ ಕೇಳಿತ್ತು, ಬಾದಾಮಿ ಅಭಿವೃದ್ಧಿಗೆ 1000 ಕೋಟಿಯ ಒಂದು ಪ್ರಸ್ತಾವನೆ ಕೊಡಿ ಅನ್ನುವಂತಹ ಒಂದು ಸಲಹೆ ಬಂದಿತ್ತು. ಅದನ್ನು ಕೇಳಿದಾಗ ನಾವು ಅಂದ್ಕೊಂಡ್ವಿ ನಮ್ಮ ಹತ್ರನೇ ದುಡ್ಡಿಲ್ಲ, ಎಲ್ಲಿಂದ ದುಡ್ಡು ತರೋದು? ಸಿದ್ದರಾಮಣ್ಣನ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಎಲ್ಲಿಂದ ತರೋದು ದುಡ್ಡು? ಎಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಗ್ಯಾರಂಟಿಗೆ ಅನ್ನೋ ಮಾತನ್ನು ಹೇಳಿದ್ರು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು. ಆ ಆಡಿಯೋ ವಿಡಿಯೋ ಈಗಲೂ ಕೂಡ ಗೂಗಲ್ ಮಾಡಿದ್ರೆ ಎಲ್ರಿಗೂ ಸಿಗುತ್ತೆ. ಆ ನಂತರದಲ್ಲಿ ಇದೊಂದು ವಿವಾದ ಆಗ್ತಿದೆ ಅನ್ನೋದು ಗೊತ್ತಾದ ಕೂಡಲೇ ಪರಮೇಶ್ವರ್ ಅವರು ಹೇಳ್ತಾರೆ, ಇಲ್ಲ ನಾನು ಹೇಳೇ ಇಲ್ಲ, ನಾನು ತಮಾಷೆಗೆ ಹೇಳಿದೆ, ನನಗೆ ಅಷ್ಟು ಪ್ರಜ್ಞೆ ಇಲ್ವಾ? ಆದರೆ ವಿಡಿಯೋ ಒಂದ್ಸಲ ಕ್ಯಾಪ್ಚರ್ ಆದರೆ ಆ ಸಾಕ್ಷಿಯಾಗಿ ಉಳಿದಿರುತ್ತೆ. ಇಂಥದ್ದೊಂದು ಮಾತಿನಿಂದ, ಬೇಜವಾಬ್ದಾರಿಯ ಮಾತಿನಿಂದ ಹೈಕಮಾಂಡ್ ಕೂಡ ಗರಂ ಆಗಿದೆ ಡಾಕ್ಟರ್ G. ಪರಮೇಶ್ವರ್ ಅವರ ವಿರುದ್ಧ. ಸೀನಿಯರ್ ಮೋಸ್ಟ್ ಲೀಡರ್ ಇದ್ದೀರಿ, ನೀವ್ಯಾಕೆ ಹೀಗೆ ಮಾತಾಡ್ತಿದ್ದೀರಿ? ಕೆಲ ತಿಂಗಳ ಹಿಂದೆ ರೇವಂತ್ ರೆಡ್ಡಿ ಅವರು ಕೂಡ ಇಂಥದ್ದೇ ಒಂದು ಹೇಳಿಕೆ ಕೊಟ್ಟಿದ್ರು, ಮುಖ್ಯಮಂತ್ರಿಯಾಗಿ, ತೆಲಂಗಾಣದ ಮುಖ್ಯಮಂತ್ರಿಯಾಗಿ. ನನ್ನ ಹತ್ರ ದುಡ್ಡಿಲ್ಲ, ನಾನೇನು ಮಾಡಲಿ? ಗ್ಯಾರಂಟಿಗಳ ಬಗ್ಗೆ ಒಂದು ನೆಗೆಟಿವ್ ಇದೆ ಜನಕ್ಕೆ. ಅದರಲ್ಲೂ ವಿಪಕ್ಷಗಳು ಆ ಗ್ಯಾರಂಟಿಯ ಹಣ ಪೋಲಾಗ್ತಿದೆ ಅಂತಲೇ ಮಾತಾಡ್ತಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಏನಕ್ಕೂ, ಇದು ಸಾಲದು ಅಂತ ಕಾಂಗ್ರೆಸ್ನ ಶಾಸಕರು BR ಪಾಟೀಲ್ ಇರಬಹುದು, ರಾಜು ಕಾಗೆ ಅವರು ಇರಬಹುದು, NY ಗೋಪಾಲಕೃಷ್ಣ ಇರಬಹುದು, ಅರೆ ನಾವು ಗುಂಡಿ ಸರ್ ಮಾಡ್ಸಕ್ಕೆ ದುಡ್ಡಿಲ್ರಿ ನಮ್ಮ ಹತ್ರ ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅಂತಹ ನಾಯಕ ಇಂತಹ ಮಾತನ್ನು ಹೇಳಿದ್ರೆ ಹೈಕಮಾಂಡ್ ಯಾವ ರೀತಿ ಸಹಿಸುತ್ತೆ? ಹೈಕಮಾಂಡ್ ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, DCM ಕೂಡ ನೀವು ಹಾಗೆ ಮಾತಾಡಬಾರ್ದಾಗಿತ್ತು ಅಂತ ತಾಕೀತು ಮಾಡೇ ಮಾಡ್ತಾರೆ. ಆದರೆ ಹೈಕಮಾಂಡ್ ಹೇಳಿರುವಂಥದ್ದು ಇಲ್ಲ, ನೀವು ಬಾಯಿಗೆ ಬೀಗ ಹಾಕ್ಕೊಂಡು ಇರಬೇಕು, ಅಥವಾ ಇಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವ ಮೂಲಕ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಬಾರ್ದು ಅನ್ನುವಂತಹ ತಾಕೀತನ್ನು ಮಾಡಿದೆಯಂತೆ. ಇದೇ ಕಾರಣಕ್ಕೋಸ್ಕರನೇ ಏನಾಯಿತು, ಏನು ಸಮಸ್ಯೆ ಆಯಿತು ಅನ್ನೋ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಖುದ್ದು ಡಾಕ್ಟರ್ G. ಪರಮೇಶ್ವರ್ ಅವರು ಬೆಂಗಾವಲು ಪಡೆ ಇಲ್ಲದೆ ಒಬ್ಬರೇ MB ಪಾಟೀಲ್ರ ಮನೆಗೆ ಬಂದು ಸುಮಾರು 90 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ಹೋಗಿದ್ದಾರೆ. ಸುಮಾರು 1989ರಿಂದ ಇಲ್ಲಿ ತನಕ ಗೆಲ್ತಾ ಬಂದಿರುವಂತಹ, ಗೆದ್ದು ಸೋಲಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು ಎಷ್ಟು ಸರಿ? ಈ ಮೂಲಕ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ವಿಪಕ್ಷಗಳು ಅಂಟಿಸ್ತಿರುವಂತಹ ಹಣೆಪಟ್ಟಿ ಏನಿದೆ, ದುಡ್ಡಿಲ್ಲದ ಸರ್ಕಾರ, ಪೋಲ್ ಮಾಡ್ತಿರುವಂತಹ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅನ್ನುವಂತಹ ಕಳಂಕಕ್ಕೆ
ಮತ್ತಷ್ಟು ಇಂಬು ಕೊಡುವಂತಹ ಅಥವಾ ಪುಷ್ಟಿ ನೀಡುವಂತಹ ಕೆಲಸವನ್ನು ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಗೊತ್ತೋ ಗೊತ್ತಿಲ್ಲದೆಯೋ ಪರಮೇಶ್ವರ್ ಅವರು ಮಾಡಿದ್ದಾರಾ? ಕಮೆಂಟ್ ಮಾಡಿ.